ಕೆಲವರಿಗೆ ಆಲೂ ಪರೋಟ ಮಾಡೋಕ್ಕೆ ಬರೋದಿಲ್ಲ ಅಂತಾರೆ. ಕೆಲವರು ಆಲೂ ಪರೋಟ ಮಾಡೋಕ್ಕೋದ್ರೆ ಹರಿದ್ಬಿಡುತ್ತೆ, ಸೈಡ್ಗೆಲ್ಲ ನಡುವೆಲ್ಲ ಹರಿದ್ಬಿಡುತ್ತೆ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲರಿಗೂ ಕೇವಲ 2 ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕು, ಪೂರಿ ರೀತಿಯಲ್ಲಿ ಉಬ್ಬುವಂಥ ಪರೋಟ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾನೇ ಈಸಿಯಾಗಿ ಆಲೂ ಚೀಸ್ ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ, ಇದು ಟೇಸ್ಟಿಯಾಗಿ ಕೂಡ ಇರುತ್ತೆ, ಹಾಗೆ ಆರೋಗ್ಯ ಕೂಡ ತುಂಬಾನೇ ಹೆಲ್ದಿ. 1 ಪರೋಟ ಅಥವಾ 2 ಪರೋಟ ತಿಂದ್ರೆ ಮಧ್ಯಾಹ್ನದಲ್ಲೂ ಊಟನೇ ಕೇಳೋದಿಲ್ಲ, ಅಷ್ಟು ಹೊಟ್ಟೆ ತುಂಬುವಂತ ಒಂದು ರೆಸಿಪಿ ಅಂತ ಹೇಳ್ಬೋದು. ಸೊ ತಡ ಮಾಡ್ತೀನಿ, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನನಗೆ ಆಲೂಗಡ್ಡೆಯನ್ನ ಬಾಯ್ಲ್ ಮಾಡೋಕ್ಕೆ ಹಾಕ್ಬಿಡ್ತೀನಿ. ನಂತರ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. ಸೊ ಗೋಧಿ ಹಿಟ್ಟನ್ನೇ ತಗೋಬೇಕು. ಕೆಲವರು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ಸಾಫ್ಟ್ ಆಗಿ ಹಿಟ್ಟನ್ನು ಕಲಿಸ್ಕೋಬಾರ್ದು, ಅದು ಕೂಡ ತುಂಬಾನೇ ಇಂಪಾರ್ಟೆಂಟು. ಚಪಾತಿ ಹಿಟ್ಟೆಲ್ಲ ಕಲಿಸ್ಕೋತೀವಿ ನೋಡಿ, ಅದೇ ರೀತಿಯಾಗಿ ಕಲಿಸ್ಕೋಬೇಕು, ಆದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಪರೋಟ ಹಿಟ್ಟು. ಈಗ ನಾನಿಲ್ಲಿ ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. 10 ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ನಾವು ಗಟ್ಟಿಯಾಗಿ ಕಲಿಸ್ಕೊಂಡಿರ್ತೀವಿ ನೋಡಿ, ಅದು ಸಾಫ್ಟ್ ಆಗಿ ಬರುತ್ತೆ. ಹಾಗಾಗಿ ಅಲ್ಲಿವರೆಗೂ ನಾವು ಆಲೂಗಡ್ಡೆ ಕುಕ್ ಆಗಿದೆ ಇಲ್ಲ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಒಂದು 1/4 kg ಆಗೋಷ್ಟು ಆಲೂಗಡ್ಡೆಯನ್ನು ತಗೊಂಡಿದ್ದೆ. 1/4 kg ಆಗೋಷ್ಟು ಗೋಧಿ ಹಿಟ್ಟಿಗೆ 1/4 kg ಆಗೋಷ್ಟು ಆಲೂಗಡ್ಡೆಯನ್ನು ನಾನು ತಗೊಂಡಿದ್ದೀನಿ. ಆಲೂಗಡ್ಡೆ ಪೂರ್ತಿ ತಣ್ಣಗಾದ್ಮೇಲೆ ಚೆನ್ನಾಗಿ ಕೈಲಿಂದ ಮ್ಯಾಶ್ ಮಾಡ್ಕೊಳ್ಳಿ. ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿ, ಆಮ್ಚೂರ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಪುಡಿ, ಧನಿಯಾ ಪುಡಿ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಓಂ ಕಾಳು ಮತ್ತು ಇಂಗನ್ನು ಮಿಕ್ಸ್ ಮಾಡಲೇಬೇಡಿ. ಹಸಿಮೆಣಸಿನಕಾಯಿಯನ್ನು ಎಷ್ಟಾಗುತ್ತೆ ಅಷ್ಟು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಕೂಡ ನಾನಿಲ್ಲಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಗೋಧಿ ಹಿಟ್ಟು ಕೂಡ ಉಪ್ಪನ್ನು ಹಾಕಿರ್ತೀವಿ, ನೋಡಿಬಿಟ್ಟು ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ರೀತಿಯಲ್ಲಿ ಮಾಡಿದನ್ನ ಇಟ್ಕೋಬೇಕು. ಎಷ್ಟು ದೊಡ್ಡ ಗಾತ್ರದ ಬೇಕಲ್ಲ ನಿಮಗೆ ಪರೋಟ, ಅಷ್ಟು ದೊಡ್ಡ ಗಾತ್ರದ ಉಂಡೆಗಳನ್ನಾಗಿ ನೀವು ಮಾಡ್ಕೋಬಹುದು. ಹಿಟ್ಟು ಕೂಡ ಚೆನ್ನಾಗಿ ಇಲ್ಲಿ ಸಾಫ್ಟ್ ಆಗಿದೆ. ಈಗ ಹಿಟ್ಟನ್ನು ಕೂಡ ನಾವು ಉಂಡೆ ರೀತಿಯಲ್ಲಿ ಮಾಡ್ಕೋಬೇಕು. ಎಷ್ಟು ನಾವು ಆಲೂಗಡ್ಡೆ ಮಿಶ್ರಣದ ಉಂಡೆ ಮಾಡಿರ್ತೀವಲ್ಲ ಅಷ್ಟೇ ನಾವು ಗೋಧಿ ಹಿಟ್ಟಿನ ಉಂಡೆಗಳನ್ನು ಕೂಡ ಮಾಡ್ಕೋಬೇಕು. ಉಳ್ಳಿ ಅಂತ ಕೂಡ ಹೇಳ್ತೀವಲ್ಲ, ಯಾಕಂದ್ರೆ ಗೋಧಿ ಹಿಟ್ಟು ಕೂಡ ಉಳಿಯೋದಿಲ್ಲ, ಹಾಗೆ ಇಲ್ಲಿ ಹೂರಣ ಕೂಡ ಇದರದ್ದು ಉಳಿಯೋದಿಲ್ಲ. ಎರಡೂ ಸಮವಾಗಿ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಂತರ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಕೇವಲ ದಂಡಿ ಮಾತ್ರ ನಾವು ಪ್ರೆಸ್ ಮಾಡ್ಕೋಬೇಕು. ನಡುವಿಗೆ ದಪ್ಪನೇ ಇರಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ ಒಂದು ಆಲೂಗಡ್ಡೆ ಉಂಡೆಯನ್ನು ಇಟ್ಬಿಟ್ಟು ಮತ್ತೆ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಹೆಬ್ಬಟ್ಲಿಂದ ನಾವು ಆಲೂಗಡ್ಡೆಯನ್ನು ಪ್ರೆಸ್ ಮಾಡ್ತಾ ಇರಬೇಕು. ನಂತರ ನಾವು ಸೈಡ್ಗೆಲ್ಲ ಹಿಟ್ಟನ್ನು ಮೇಲ್ಗಡೆ ತರೋ ರೀತಿಯಲ್ಲಿ ಇದನ್ನ ಪ್ರೆಸ್ ಮಾಡ್ತಾ ಇರಬೇಕು. ಹೋಳಿಗೆ ಮಾಡೋರಾದ್ರೆ ತುಂಬ ಪರ್ಫೆಕ್ಟ್ ಆಗಿ ಇದನ್ನ ಸ್ಟೆಪ್ಪಿಂಗ್ ಅನ್ನ ಮಾಡ್ಬೋದು. ಸೊ ಬರೋದಿಲ್ಲ ಅನ್ನೋರಿಗೆ ಇನ್ನೊಂದು ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ, ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ. ಇನ್ನೊಂದು ಏನಪ್ಪಾ ಅಂದ್ರೆ ಆಲೂ ಪರೋಟದಲ್ಲಿ ನಾವು ಎಷ್ಟು ಚೆನ್ನಾಗಿ ಸ್ಟೆಪಿಂಗ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಉಬ್ಬುತ್ತೆ. ನೋಡ್ತಾ ಇರ್ಬೋದು, ಈಗ ನಾನು ಸ್ಲೋಲಿ ಆಗಿ ಮೇಲ್ಗಡೆ ಇದನ್ನ ಈ ರೀತಿ ಹೂರಣ ಏನಿದೆನಲ್ಲ ನಡುವಿಂದು ಅದನ್ನ ಪ್ರೆಸ್ ಮಾಡ್ತಾ ಮಾಡ್ತಾ ಸೈಡ್ಗೆಲ್ಲ ಹಿಟ್ಟನ್ನ ಮೇಲ್ಗಡೆ ತರ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿ ಮಾಡಿಬಿಟ್ಟು ಮೇಲ್ಗಡೆ ಎಕ್ಸ್ಟ್ರಾ ಹಿಟ್ಟಿದ್ರೆ ಅದನ್ನ ನಾವು ಸೈಡ್ಗೆ ಇಡ್ಕೋಬೇಕು. ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದ್ರೆ ನಾವು ನಡುವಿಗೆ ಮಾತ್ರ ಅದನ್ನ ಪ್ರೆಸ್ ಮಾಡಬೇಕು. ಈಗ ಜಸ್ಟ್ ಈ ರೀತಿ ನಡುವಿಗೆ ಪ್ರೆಸ್ ಮಾಡೋದ್ರಿಂದ ಹೂರಣ ಎಲ್ಲ ಕಡೆಗೆ ಸ್ಪ್ರೆಡ್ ಆಗುತ್ತೆ. ಆಲೂಗಡ್ಡೆ ಮಿಶ್ರಣ ಏನಿದೆ ನೋಡಿ, ಅದು ಎಲ್ಲ ಕಡೆಗೆ ಸ್ಪ್ರೆಡ್ ಆದರೆ ಎಲ್ಲ ಕಡೆಗೆ ನಮ್ದು ಆಲೂ ಪರೋಟ ಚೆನ್ನಾಗಿ ಉಬ್ಬುತ್ತೆ. ಹಾಗೆ ಎಲ್ಲ ಕಡೆಗೆ ಆಲೂಗಡ್ಡೆ ಹೋದ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ಈಗ ಇಲ್ಲಿ ಹಿಟ್ಟಲ್ಲಿ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಾವು ಲಟ್ಸೋಕ್ಕಿಂತ ಮುಂಚೆನೆ ಆಲೂಗಡ್ಡೆ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ ಎಲ್ಲ ಕಡೆ. ಸಣ್ಣ ಸಣ್ಣ ಟಿಪ್ಸನ್ನು ನಾವು ಫಾಲೋ ಮಾಡೋದ್ರಿಂದ ಆಲೂ ಪರೋಟ ತುಂಬಾನೇ ಚೆನ್ನಾಗಾಗುತ್ತೆ. ನೋಡಿ, ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಯಾವ ರೀತಿ ಲಟ್ಟಿಸ್ಬೇಕಪ್ಪ ಅಂದರೆ ಚಪಾತಿ ರೀತಿಯಲ್ಲಿ ಲಟ್ಟಿಸಬಾರ್ದು. ಇದನ್ನು ಸ್ಲೋಲಿಯಾಗಿ ಮೇಲ್ಗಡೆ ನಾವು ಲಟಣಿಕೆ ತಗೊಂಡೋಗಿ ಅದೇ ಪೊಸಿಷನಲ್ಲಿ ಕೆಳಗಡೆ ಲಟಣಿಕೆನ ತಗೋಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಕಡೆಗೆ ಆಲೂಗಡ್ಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ಹರಿಯೋದು ಇಲ್ಲ ಸ್ವಲ್ಪನೂ. ನೀವು ನೋಡ್ತಾ ಇರ್ಬೋದು, ಎಲ್ಲೂ ಸ್ವಲ್ಪನೂ ಹರಿದಿಲ್ಲ. ಮತ್ತೆ ನಾನೀಗ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಕರಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಅನಿಸಿದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನಮ್ಮ ಮನೆಯವರಿಗೂ ಕೂಡ, ಹಾಗೆ ನನ್ನ ಮಗನಿಗೂ ಕೂಡ, ನನಗೂ ಕೂಡ ಒಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ತಿನ್ನೋಕ್ಕೆ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕೋದ್ರಿಂದ ಬಲೂನ್ ರೀತಿಯಲ್ಲಿ ಉಬ್ಬುತ್ತೆ. ನಿಮಗೆ ಬೇಕಂದ್ರೆ ಈ ರೀತಿ ಎಣ್ಣೆ ಹಾಕೊಳ್ಳಿ, ಬೇಡಪ್ಪ ಅಂದರೆ ಸ್ವಲ್ಪನೇ ಎಣ್ಣೆ ಚಪಾತಿಗೆಲ್ಲ ಚಿಪ್ಪಡಿಸ್ತೀವಿ ನೋಡಿ, ಆ ರೀತಿ ಚಿಪ್ಪಡಿಸ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನಮ್ದಿಲ್ಲಿ
ಬಲೂನ್ ರೀತಿಯಲ್ಲಿ ಉಬ್ತಾ ಇದೆ ಅಂದ್ಬಿಟ್ಟು. ಪೂರಿ ರೀತಿಯಲ್ಲಿ ಪರೋಟ ಕೂಡ ಉಬ್ಬೇಕಪ್ಪ ಅಂದ್ರೆ ನೀವು ಲಟ್ಸೋದು ತುಂಬಾನೇ ಇಂಪಾರ್ಟೆಂಟು. ನಾನು ಹೇಳ್ಕೊಟ್ನಲ್ಲ ಅದೇ ರೀತಿ ನಾವು ಲಟ್ಟಿಸ್ಕೋಬೇಕು. ನಂತರ ಇಲ್ಲಿ ಚೀಸ್ ಪರೋಟ ಕೂಡ ನಾನು ಮಾಡ್ತಾ ಇದ್ದೀನಿ. ಸೇಮ್ ನಾವು ಅದೇ ಮಿಶ್ರಣಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಚೀಸನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಚೀಸನ್ನು ಸೇರಿಸ್ಕೊಂಡು ನಂತರ ಪರೋಟವನ್ನು ಆ ರೀತಿ ಸ್ಟೆಪ್ಪಿಂಗ್ ಮಾಡಕ್ಕೆ ಬರಲಿಲ್ಲಪ್ಪ ಫಸ್ಟ್ ಟೈಮ್ ಹೇಳ್ಕೊಟ್ಟಿರೋ ರೀತಿಲಿ ಅಂದರೆ ಈ ರೀತಿ ಕೂಡ ನೀವು ಸ್ಟೆಪ್ಪಿಂಗ್ ಮಾಡ್ಕೋಬಹುದು. ಆದರೆ ಲಟ್ಸ್ಕೋವಾಗ ದಂಡಿ ಸ್ವಲ್ಪ ತಿಳುವಾಗಿ ಲಟ್ಟಿಸ್ಕೋಬೇಕು, ನಡುವಿಗೆ ಸ್ವಲ್ಪ ದಪ್ಪನೇ ಇರಬೇಕು. ನಂತರ ಮತ್ತೆ ಇದನ್ನ ಲಟ್ಟಿಸ್ತಿರ್ತೀರ ನೋಡಿ ನೀವು ಪರೋಟದ ಮಿಶ್ರಣ ಎಲ್ಲ ಹಾಕಿದ ಮೇಲೆ ನೀವು ಡೈರೆಕ್ಟ್ ಮೇಲ್ಗಡೆ ತಗೊಂಡು ಹೋದಾಗ ಲಟುನ್ಕೆ ಮತ್ತೆ ಅದೇ ಪೊಸಿಷನ್ ಒಳಗೆ ಕೆಳಗಡೆ ತರಬೇಕು. ಆ ರೀತಿ ನೀವು ಲಟನ್ಕೆಯಿಂದ ನೀವು ಪರೋಟನ ಲಟ್ಟಿಸಿದ್ರೆ ಸ್ವಲ್ಪನೂ ಹರಿಯೋದಿಲ್ಲ, ಹಾಗೆ ಪೂರಿ ರೀತಿಯಲ್ಲಿ ಕೂಡ ಉಬ್ಬುತ್ತೆ. ಇನ್ನೊಂದೇನಪ್ಪ ಅಂದರೆ ನೀವು ಆಲೂ ಪರೋಟ ಯಾವ ರೀತಿ ಟೇಸ್ಟ್ ಇರಬೇಕಪ್ಪ ಅಂದರೆ ಮಿಶ್ರಣ ಏನು ಮಾಡಿರ್ತಾರಲ್ಲ ಇದಕ್ಕೆ ಸ್ವಲ್ಪ ಹುಳಿ ಮತ್ತು ಖಾರ ಜಾಸ್ತಿ ಇರಬೇಕು. ಯಾಕಂದರೆ ಚಪಾತಿ ಹಿಟ್ಟಿಗೆ ನಾವು ಇಲ್ಲಿ ಏನೂ ಹಾಕಿರೋಂಗಿಲ್ಲ, ಉಪ್ಪನ್ನು ಬಿಟ್ಟರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸಿದ್ರೆ ಅಷ್ಟು ಟೇಸ್ಟಿಯಾಗಿ ಅನಿಸಲ್ಲ ಆಲೂ ಪರೋಟ. ಹಾಗಾಗಿ ಮಿಶ್ರಣಕ್ಕೆ ನೀವು ಖಾರ ಮತ್ತು ಹುಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರ್ ನಿಮ್ಮ ಹತ್ರ ಇಲ್ಲಪ್ಪ ಅಂದರೆ ನೀವು ಲಿಂಬೆ ಹಣ್ಣಿನ ರಸವನ್ನು ಕೂಡ ಇದಕ್ಕೆ ಸೇರಿಸ್ಕೋಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನೀವೇನಾದರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಇನ್ನೊಬ್ಬರು ಕೂಡ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.